ಏನೋ ಕೋದಂಡ ಎಲ್ಲಿದ್ಯಾ? ಇನ್ನೂ ಬಂದಿಲ್ವೇನೋ? ಏನು ಮೊರೆ ಇದೋ ಬಂದೆ. ಅಲ್ಲ ಕಣೋ, ಎಲ್ಲ ಲೆಕ್ಕ ಸರಿ ಮಾಡಿದ್ಯೇನೋ? ಎಷ್ಟು ಜನ ಕೊಡ್ಬೇಕು ಏನು ಅಂತೆಲ್ಲ ಗೊತ್ತಾಯ್ತು ತಾನೆ? ನಡಿ ಹೋಗುವ. 60 ಜನದ ಪಟ್ಟಿ ಮಾಡಿದ್ದೀನಿ ಮೇಡಮ್ ಅವರೇ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ಅವನು ಬಾಡಿಗಾರ್ಡು ಅವನು ಕರ್ಕೊಳ್ಳ. ನಡಿ ಹೋಗೋಣ. ಯಾವನ ಅವನು ಕೊಡ್ಬೇಕು, ಅವ್ರ ಮನೆ ಹತ್ರ ಹೋಗ್ಬೇಕಾ ನಾನು? ಬಡ್ಡಿ ಬಂಗಾರಮ್ಮ ಅಂದ್ರೆ ಏನು ಅನ್ಕೊಂಡವ್ರೆ? ಅಮರೇ ಅಮರೇ ನೋಡಿ ಅವ್ನು ಹೋಗ್ತಾವನೆ. ಅವನು ದುಡ್ಡು ಕೊಟ್ಟಿಲ್ಲ, ಈ ತಿಂಗಳು ಬಡ್ಡಿನ ಕೊಟ್ಟಿಲ್ಲ. ಹೌದೇನೋ? ಎಲ್ಲಿ ಕೈಯನ್ನ? ಹೇ ಶೇಷ, ಬರಲಿ. ಏನಮ್ಮವ್ರೆ? ಯಾಕೋ ಶೇಷ, ಅಹಂಕಾರ ಜಾಸ್ತಿ ಆಯ್ತಾ? ಯಾಕೆ ಬಡ್ಡಿ ದುಡ್ಡು ಕೊಟ್ಟೇ ಇಲ್ವಂತೆ? ಅಮ್ಮವ್ರೆ, ಅದು ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ನಿಮಗೆ ಅಂತ ಎತ್ತಿಟ್ಟು ಬಡ್ಡಿ ದುಡ್ಡೆಲ್ಲ ಆಸ್ಪತ್ರೆಗೆ ಖರ್ಚಾಗೋಯ್ತು ಅಮ್ಮವ್ರೆ ಈ ತಿಂಗಳು. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಇವಾಗ ದುಡ್ಡು ಬೇಕಂದ್ರೆ ಬೇಕು ಅಷ್ಟೇ. ದುಡ್ಡಿಲ್ಲ ಅಂದ್ರೆ ನಿನ್ ಕತ್ತಲ್ ತಾಳಿ ಐತಲ್ಲ, ಅದ್ ಕೊಡು. ಕೊಡು ಕೊಡು ತಗಿ. ಅಣ್ಣ ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಅಲ್ಲಣ್ಣ, ಇವತ್ತು ದಿನ ಬೇರೆ ಸರಿ ಇಲ್ಲ, ಮುತ್ತೈದಿರು ತಾಳಿ ತೆಗಿಬಾರ್ದಣ್ಣ. ನಾನು ಮೊದಲೇ ನಿನ್ನ ಗಂಡನಿಗೆ ಹೇಳ್ದೆ, ಬೇಡ ಕಣೋ ಆ ಯಮ್ಮನ ಬಡ್ಡಿ ಹೆಂಗಾದ್ರೂ ಮಾಡಿ ಕಟ್ಟಿಬಿಡು ಅಂತ. ಅವನು ಕೇಳಲಿಲ್ಲ. ಇವಾಗ ಆ ಯಮ್ಮನಿಗೆ ನಿನ್ನ ತಾಳಿ ಮೇಲೆ ಕಣ್ಣು. ಆ ಯಮ್ಮನ ತಾಳಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮಂಥವ್ರದ್ದು 1000 ತಾಳಿ ಮಾತ್ರ ಆ ಯಮ್ಮನ ಪೆಟ್ಟಿಗೆಯಲ್ಲಿ ಭದ್ರವಾಗಿರುತ್ತೆ. ನಾನೇನು ಮಾಡೋಕ್ಕಾಗಲ್ಲ. ಏನು ಅವತ್ತು ಈಸ್ಕೊಡುವಾಗ ವಾರ ಹುಣ್ಣಿಮೆ ತಿಥಿ ನಕ್ಷತ್ರ ಅಂತೆಲ್ಲ ನೋಡಿ ಇಸ್ಕೊಂಡಿದ್ದ. ಇವತ್ತು ತಾಳಿ ಕೊಡುವಾಗ ಹಿಂಗ್ ಮಾತಾಡ್ತೀಯಾ? ತೆಗಿಯ ನನ್ನ ದುಡ್ಡನ್ನ. ಅಕ್ಕ ಹಂಗೆಲ್ಲ ಹೊಡಿಬೇಡ್ರಕ್ಕ, ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಯ್ತಾವ್ರೆ, ಮರ್ಯಾದೆ ಹೋಗ್ಬಿಡುತ್ತೆ. ಏನು ದೊಡ್ಡ ಮರ್ಯಾದಸ್ತ. ನಾವೆಲ್ಲ ಮರ್ಯಾದೆ ಬಿಟ್ಟಿರೋರು. ತೆಗಿಯ ಬೇಗ ನನ್ನ ದುಡ್ಡನ್ನ. ಏ ಕೊಡೆ, ಮಾಂಗಲ್ಯ ಅಂತೆ, ಕೊಡು. ಹಂಗಿರ್ಬೇಕು ಭಯ ಅಂದ್ರೆ. ಬಡ್ಡಿ ಬಂಗಾರಮ್ಮ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಡೆಯೋಕೋದಣ್ಣ, ಇಲ್ಲಿಂದ ಹೋಗೋಣ. ನಾನು ಮೊದಲೇ ನಿನ್ನ ಗಂಡನಿಗೆ ಹೇಳ್ದೆ ಆ ಯಮ್ಮ ಸರಿ ಇಲ್ಲ ಅಂತ, ಆದ್ರೆ ಅವ್ನು ನನ್ನ ಮಾತು ಕೇಳಲಿಲ್ಲ. ನನ್ನ ಮಾತು ಕೇಳದೆ ಇರೋದಕ್ಕೆ ಇವತ್ತು ಈ ಸ್ಥಿತಿ ಬಂದಿರೋದು. ಇಂಥ ಘೋರ ಅನ್ಯಾಯಗಳನ್ನ ಇನ್ನು ಎಷ್ಟು ನಾನು ನೋಡಬೇಕು ದೇವ್ರೇ ಬಲ್ಲ. ಸರಿ ನಡೀರಮ್ಮವ್ರೆ. ಅಲ್ಲ ಮುದೇವಿ, ನೀನ್ ಯಾಕೆ ಹೋಗಿ ಹೋಗಿ ಆಯಮ್ಮನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಬಡ್ಡಿಗೆ? ಬೇರೆ ಯಾರು ಸಿಗ್ಲಿಲ್ವಾ? ಇಲ್ಲ, ಅವತ್ತು ಎಮರ್ಜೆನ್ಸಿ ದುಡ್ಡು ಬೇಕಾಗಿತ್ತು, ಅದಕ್ಕೆ ಆ ಯಮ್ಮನ ಹತ್ರ ಹೋಗಿ ಕೈ ಒಡ್ಡಿದೆ. ಅವಳು ಈ ಥರ ಎಲ್ಲ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಆ ಥರ ಗೊತ್ತಿದ್ದಿದ್ರೆ ನಾನು ಅವಳ ಹತ್ರ ಕೈ ಚಾಚ್ತಾನೆ ಇರಲಿಲ್ಲ. ಯಾರು ಬುದ್ಧಿ ಕಲಿಸ್ತಾರೋ ಆ ಯಮ್ಮನಿಗೆ, ಅವಳದೇ ಈ ಊರಲ್ಲೆಲ್ಲ ರಾಜ್ಯಭಾರ ಆಗ್ಬಿಟ್ಟೈತೆ. ಬರ್ತಾರೆ ಯಾರಾದ್ರೂ ಒಬ್ರು ಹುಟ್ಟುತ್ತಾರೆ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸಕ್ ಬರ್ತಾರೆ, ನೋಡ್ತಾ ಇರ್ರಿ. ನಮ್ಮಂಥವ್ರದೆಲ್ಲ ಶಾಪ ಎಷ್ಟು ತಗಲಿದ್ಯಾ ಅವಳಿಗೆ. ಅವಳ ಪಾಪದ ಕೊಡ ತುಂಬಬೇಕಲ್ವಾ?